ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹ ಸಂಬಂಧ ಎನ್ನುವುದು ಅತ್ಯಂತ ಆಹ್ಲಾದಕರ ಮತ್ತು ಸಂತೋಷವಾದ, ಅದರಲ್ಲೂ SSLC ಓದಿರುವಂಥ ವಿದ್ಯಾರ್ಥಿಗಳು ತಮ್ಮ ಬದುಕಿಗಾಗಿ ಬೇರೆ ಬೇರೆ ಕಡೆ ಹೋಗಿರುವಂಥ ಸಂದರ್ಭ ಇದೆ. 1ರಿಂದ SSLCವರೆಗೂ ಕೂಡಿ ಆಡಿ ನಲಿದು ಕೊಂಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಬದುಕಿಗಾಗಿ ಬೇರೆ ಬೇರೆ ಕಡೆ ಹೋಗಿ ಸ್ನೇಹಗಳಿದ್ದರೂ ಸಹ ಅವರು ದೈಹಿಕವಾಗಿ ಸಂಪರ್ಕ ಇಲ್ಲದೆ ಇರುವಂಥದ್ದು ಕಂಡುಬಂದಿದೆ. ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಅವರೆಲ್ಲರೂ ಹಳೆಯ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಅವುಗಳನ್ನು ಎಂಜಾಯ್ ಮಾಡೋದಿದೆಯಲ್ಲ, ಅದು ವಿಶೇಷವಾಗಿದೆ. ಆ ನಿಟ್ಟಿನಲ್ಲಿ ಕೊಪ್ಪಳದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ 2001 ಮತ್ತು 2ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಗುರುನಮನವನ್ನು ಮಾಡಿದರು. ಗುರುನಮನದಲ್ಲಿ ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಅವರು ತಮ್ಮ ಗುರುಗಳನ್ನು ತಾವು ಕಲಿತಿರುವಂಥ ಶಾಲೆಯ ಎಲ್ಲ ಶಿಕ್ಷಕರನ್ನು ಕರೆದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವರಿಗೆ ನಮಿಸಿದ್ರು. ಜೊತೆಗೆ ಅವರೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಕೆಲವೊಂದು ಜನ ವೈದ್ಯರಾದರು, ಇಂಜಿನಿಯರ್ ಆದರು, ವ್ಯಾಪಾರಿಗಳಾದರು, ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ರು ಸಹ ಅವರು ಬೇರೆ ಬೇರೆ ಕಡೆ ಇದ್ದವರು ಒಂದು ಕಡೆ ಸೇರಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದ್ದು ಕಂಡುಬಂದಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿಗೆ ನಾವು 2021 ಮತ್ತು 2ನೇ ಬ್ಯಾಚಿನ ಸ್ಟೂಡೆಂಟ್ಸ್ ನಾವು ಇವತ್ತು ತುಂಬ ಖುಷಿ ಆಗ್ತಿದೆ. ಇವತ್ತು ನಾವು ನಾವು ಏನೆಲ್ಲ ಮಾಡಿದ್ದೇವೋ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳೇ. ಇವತ್ತು ಈ ಒಂದು ಶುಭ ದಿನದಂದು ನಮ್ಮ ಗುರುಗಳನ್ನ ಮತ್ತೆ ನಾವು ನೋಡಿ 25 ವರ್ಷಗಳಿಂದ ನಾವು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ, ಕೆಲವೊಬ್ಬರು ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಇವಾಗ ಈ ಒಂದು ವಿಷಯಕ್ಕಾಗಿ ನಾವೆಲ್ಲ ಮತ್ತೆ ನಾವು ನೋಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ನೆಲ್ಲ ಇಷ್ಟು ವರ್ಷಗಳಾದ್ಮೇಲೆನೆ. ತುಂಬಾ ಖುಷಿ ಆಗ್ತಿದೆ. ಇದು ಒಂದು ಬಹಳ ಸಂತೋಷದ ಸಂಭ್ರಮ. ಇದು ನಮ್ಗೆ ಈ ಒಂದು ಟೀಚರ್ಸ್ ಡೇ ಅಂತ ಹೇಳಿ ನಾವು ಇವತ್ತಿಗೆ ಒಂದು ಅರ್ಥ ಬಂತು ಅಂತ ಹೇಳ್ಬೋದು ಸರ್. ಅದರ ಜೊತೆಗೆ ಸುಮಾರು 24 ವರ್ಷಗಳ ನಂತರ ದೈಹಿಕವಾಗಿ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದೆ ಇರುವಂಥ ಸ್ಥಿತಿನೂ ಇತ್ತು. ಯಾಕಂತ ಹೇಳಿದ್ರೆ ಸುಮಾರು 25 ವರ್ಷಗಳ ಅಂತರದಲ್ಲಿ ಬಹಳಷ್ಟು ಜನ ಸ್ನೇಹಿತರು ಅವರಿಗೆ ಸಂಪರ್ಕವಿಲ್ಲದೆ ಇರುತ್ತರು ಮತ್ತು ಅವರು ಬೇರೆ ಬೇರೆ ಕಾರಣಕ್ಕಾಗಿ ದೂರದವರಿದ್ದರು. ಅವರೆಲ್ಲರೂ ಸಹ ಒಂದೇ ಕಡೆ ಸೇರಿಕೊಂಡು ಇವತ್ತು ಸಂಭ್ರಮದಿಂದ ಗೆಟ್ ಟುಗೆದರ್ಸ್ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಆ್ಯಕ್ಚುಲಿ ನಾವು 2001-2 ಬ್ಯಾಚ್ 10th ಪಾಸ್ ಔಟ್ ಬ್ಯಾಚ್ ನಾವು ಇದು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾರ್ಯಾರು ಏನೇನು ಕಲಿಸಿದಾರೋ ಅವ್ರೆಲ್ಲನೂ ನಾವು ಒಗ್ಗೂಟು ಎಲ್ಲರಿಗೂ ಒಂದು ಕಡೆ ನಾವು ಅಸೆಂಬಲ್ ಮಾಡ್ಕೊಳ್ಳೋಂತಕ್ಕದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಗುರುಗಳು ಸ್ಪಂದಿಸಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ. ಇವತ್ತೊಂದು 5th ಸೆಪ್ಟೆಂಬರ್ ಅಂದರೆ ಶಿಕ್ಷಕರ ದಿನಾಚರಣೆ, ಇದಕ್ಕಿಂತ ಬೆಸ್ಟ್ ಡೇ ಅಂತ ಅನಿಸ್ಲಿಲ್ಲ. ಅದಕ್ಕೆ ಇವತ್ತೊಂದು ಇವರಿಗೆ ಒಂದು ಗೌರವಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ಆಗಿ ಇಟ್ಕೊಂಡು ಸರ್, ನಮ್ಮ ಸ್ನೇಹಿತರು ನೋಡ್ರಿ ಆಲ್ಮೋಸ್ಟ್ ನಾವು ಟಚ್ ಒಳಗಿರ್ತೀವಿ. ಈಗಿನ ಮುಖಾಂತರ ದೂರವಾಣಿ, ವಾಟ್ಸಪ್ ಮುಖಾಂತರ ಎಲ್ಲ ಇದ್ದೀವಿ. ಬಟ್ ಫಿಸಿಕಲಿ ಇಷ್ಟೊಂದು ಜನ ಸೇರೋದು ಒಂದು ವೆರಿ ರೇರ್ ಒಕೇಶನ್. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಟೀಚರ್ಸ್ ಕೂಡ ನಡುಕ ಒಂದು 2 to 3 years ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಒಂದೊಂದು ಗ್ಯಾಪ್ ಆಗಿದೆಯಲ್ಲ, ಅವ್ರಿಗೂ ಒಂದೊಂದು ಕಲೀಲಿಕ್ಕೆ ಚೆನ್ನಾಗಿ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸ್ನೇಹಿತರು ಇವನ್ ಕೆಲವೊಬ್ರು ಔಟ್ ಆಫ್ ಸ್ಟೇಟ್, ಮುಂಬೈ ಎಲ್ಲದಿಂದ ಬಂದಿದ್ದಾರೆ. ಬಿಕಾಸ್ ಆಫ್ ವರ್ಕ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ರೀಲೊಕೇಟ್ ಆಗಿದ್ದಾರೆ. ಬಟ್ ಇದು ಚೆನ್ನಾಗಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಎಲ್ಲರೂ ಕೂಡ್ಲಿಕ್ಕೆ, ಎಲ್ಲರೂ ಹಂಚ್ಕೊಳ್ಳಿಕ್ಕೆ, ಒಂದು ಗುಡ್ ವೈಬ್ಸ್ ತೊಗೊಳ್ಲಿಕ್ಕೆ ಭಾಳ ಚೆನ್ನಾಗಿ ಪ್ಲಾಟ್ಫಾರ್ಮ್ ಆಗಿದೆ. ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿದ್ದೀವಿ. ಸೊ ಇಲ್ಲಿ ಲೋಕಲ್ ಇರೋರು ಸ್ವಲ್ಪ ಒಂದು ಹೆಚ್ಚಿನ ಜವಾಬ್ದಾರಿ ತೊಗೊಂಡವರೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಭಾಳ ಧನ್ಯವಾದ ಹೇಳ್ತೀನಿ. ಅದರಲ್ಲಿಯೂ ಸಹ ಭಾಳಷ್ಟು ಜನ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ, ಅದು ಮೊಬೈಲ್ ಯುಗದಲ್ಲಿ ಭಾಳಷ್ಟು ಜನಕ್ಕೆ ಈಗ ಎಲ್ಲರೂ ಸಂಪರ್ಕ ಸಿಗ್ತಾ ಇದ್ರು ಸಹ ಇನ್ನಷ್ಟು ಜನಕ್ಕೆ ಫೋನ್ ನಂಬರ್ ಸಿಗದೇ ಇರುವಂಥ ಸ್ಥಿತಿಯೂ ಇದೆ. ಈ ಎಲ್ಲ ಸಂದರ್ಭಗಳನ್ನು ಇಟ್ಟುಕೊಂಡು ಸಹ ಒಂದು ಫೋನ್ನಲ್ಲಿ ಮಾತಾಡೋದಕ್ಕಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಯಾವುದೋ ಇದರಲ್ಲಿ ಅವರು ಮುಖಾಮುಖಿಯಾಗಿ ದೂರವಾಣಿ ಮುಖಾಂತರ ಸಂಪರ್ಕದಲ್ಲಿದ್ದರೂ ಸಹ ಅವರು ಮುಖಾತ ಭೇಟಿಯಾಗಿ ಒಬ್ಬರಿಗೊಬ್ಬರ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸೋದಿದೆಯಲ್ಲ, ಅದು ವಿಶೇಷವಾಗಿದೆ. ಇದು ಒಂದು ಅದ್ಭುತವಾದಂತಹ ಆನಂದದ ಸಮಯ. ಈ ನಮ್ಮ ಭಾರತದ ಪರಂಪರೆಯ ಸಂಸ್ಕೃತಿಯ ಮತ್ತೆ ಈ ರೀತಿ ಕಾರ್ಯಕ್ರಮಗಳಿಂದ ಮರುಕಳಿಸಬೇಕಾಗಿದೆ. ಏಕೆಂದರೆ ಈ ತಂತ್ರಜ್ಞಾನದ ಯುಗದಲ್ಲಿ, ಆಧುನಿಕತೆಯ ಬದುಕಿನಲ್ಲಿ, ಒತ್ತಡದಲ್ಲಿ ಈ ಒಂದು ಗುರು ಶಿಷ್ಯನ ಸಂಬಂಧ ಎಲ್ಲಿ ಕಳಚಿ ಹೋಗುತ್ತೋ ಅನ್ನೋಂತಹ ಒಂದು
ಮಾರ್ಮಿಕವಾದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಶಿಕ್ಷಣವನ್ನು ಪಡೆದಂತಹ ಮಕ್ಕಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಜವಾಗ್ಲೂ ಗುರು ಬಳಗಕ್ಕೆ ಒಂದು ಸನ್ಮಾನ ಇದೆ ಇದು ಅಂತಕ್ಕಂಥದ್ದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬ ಒಂದು ಮಾತಿಗೆ ಇವತ್ತು ಬೆಲೆ ಅಂತಕ್ಕಂತಹ ಸನ್ನಿವೇಶ ನನಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ಭಾಳ ಸಂತೋಷದ ವಿಷಯ. ಯಾವಾಗ ಗುರುಗೆ ಖುಷಿ ಆಗುತ್ತಪ್ಪ ಅಂತಂದರೆ ಅವನ ಶಿಷ್ಯ ಅವನಿಗಿಂತ ಎತ್ತರಕ್ಕೆ ಬೆಳೆದು ಅವರ ಒಂದು ಪ್ರತಿಭೆಯನ್ನು ತೋರಿಸಿದಾಗ ನಿಜವಾಗ್ಲೂ ನಮ್ಮ ಬದುಕು ಸಾರ್ಥಕ ಎಂದೆನಿಸುತ್ತದೆ. ಅದ್ರ ಜೊತೆಗೆ ಬಹಳಷ್ಟು ಜನ ಅವರು ಹೇಳೋದೇನು ಅಂತ ಹೇಳಿದ್ರೆ, ನಾವೆಲ್ಲರೂ ಸ್ನೇಹಿತರಾಗಿದ್ವಿ, ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದೇ ವಿಶೇಷ. ಅದ್ರ ಜೊತೆಗೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರ ಈಗಿನ ಸ್ಥಿತಿ ಮತ್ತು ಅವರ ಬದುಕು, ಅವರ ಸಂಸಾರ ಜೀವನ ಮತ್ತು ಅವರ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕೋದು ಒಂದು ಕಡೆ ಆಗಿತ್ತು. ಅದ್ರ ಜೊತೆಗೆ ತಾವು ಕಲಿಸಿದ ಶಿಕ್ಷಕರಿಗೆ ನಮಿಸಿದ್ರು ಮತ್ತು ಆ ಶಿಕ್ಷಕರು ಸಹ ಆ ದಿನಗಳಲ್ಲಿ ಒಬ್ಬ ಶಿಕ್ಷಕನಿಗೆ ತಮ್ಮ ಗುರುಗಳ ಶಿಷ್ಯರು ಬೆಳವಣಿಗೆಯನ್ನು ನೋಡಿ ಆನಂದಿಸುವುದಿದೆ. ಜೊತೆಗೆ ತಾವು ನೆಟ್ಟಿರುವ ಒಂದು ಸಸಿ ಆಲದ ಮರವಾಗಿ ಬೆಳೆದಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ತಮ್ಮ ಗುರುಗಳನ್ನು ಈ ವಿದ್ಯಾರ್ಥಿಗಳು ನೆನೆಸಿಕೊಳ್ಳೋದೇನಿದೆಯಲ್ಲ ಅದು ವಿಶೇಷವಾಗಿದ್ದು ಮತ್ತು ನಮಗೆ ಸ್ಮರಣೀಯವಾಗಿರುವಂಥ ಕಾರ್ಯಕ್ರಮ ಅನ್ನೋದು ಆ ಶಿಕ್ಷಕರ ಅಭಿಪ್ರಾಯ ಇತ್ತು. ಒಟ್ಟಾರೆಯಾಗಿ ಈ ರೀತಿ ಇತ್ತೀಚೆಗೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಗುರು ನಮನ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಗುರುಗಳನ್ನು ನಮಿಸಿ ಅದರ ಜೊತೆಗೆ ಒಂದಿಷ್ಟು ಜನರಿಗೆ ಸ್ನೇಹ ಸಂಬಂಧಕ್ಕೆ ಹೆಚ್ಚು ಗಟ್ಟಿಗೊಳಿಸಿದ್ದು ವಿಶೇಷವಾಗಿತ್ತು. ಶರಣಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.